ನಮಸ್ಕಾರ. ನಾವಿವತ್ತು ನಜರ್ಬಾದ್ನಲ್ಲಿರುವಂಥ ಮಹೀಂದ್ರ ಕಾರ್ ಶೋರೂಮ್ ಅನಂತ್ ಕಾರ್ಸ್ನಲ್ಲಿದ್ದೀವಿ. ಹಾಯ್ ಕಮಲ್. ಹಲೋ, ಗುಡ್ ಈವ್ನಿಂಗ್. ನಾವಿವತ್ತು ಮಹೀಂದ್ರ ಶೋರೂಮ್ನಲ್ಲಿ ಇದ್ದೀವಿ. ಇವತ್ತು ಅನಂತ್ ಕಾರ್ಸ್ನ ಸಿದ್ಧಾರ್ಥ ಹೋಟೆಲಿರುವಂಥ ಅನಂತ್ ಕಾರ್ಸಲ್ಲಿ ಇದ್ದೀವಿ. ಎಸ್, ನಮ್ಮ ಮಹೀಂದ್ರ ವೆಹಿಕಲ್ ಆ್ಯಕ್ಚುಲಿ ನಿಮ್ಗೆ ಯಾವುದು ಒಂದು ಒಳ್ಳೆ ಅಗ್ರೆಸಿವ್ ವೆಹಿಕಲ್ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಅಗ್ರೆಸಿವ್ ಅಂತ ಬಂದಾಗ ನಮ್ಮ ಥಾರ್ ರಾಕ್ಸ್ ತುಂಬ ಅಗ್ರೆಸಿವ್ ಆಗಿ ರೋಡ್ ಪ್ರೆಸೆನ್ಸ್ ಬ್ಯೂಟಿಫುಲ್ ವೆಹಿಕಲ್ ಆಗುತ್ತೆ. ನಿಮಗೂ ಹಂಗಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು, 100%. ಥಾರ್ ರಾಕ್ಸ್ ಯಾರೆಲ್ಲ ಇಷ್ಟಪಡಲ್ಲ ಹೇಳಿ. ಆನ್ ರೋಡಲ್ಲಿ ಇವತ್ತು ಎಷ್ಟು ನೋಡಿದ್ರು ಥಾರ್ ರಾಕ್ಸ್ ಕಾಣುತ್ತೆ. ಥಾರ್ ರಾಕ್ಸ್ ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಯೂತ್ಸ್ ಎಲ್ಲ ಕೂಡ ಇಷ್ಟಪಡ್ತಾರೆ. ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ಬೋದಾ ಇವತ್ತು ನೀವು? ಖಂಡಿತ ಮಾತಾಡೋಣ. ಇವತ್ತು ಥಾರ್ ರಾಕ್ಸ್ ಬಗ್ಗೆನೇ ಮಾತಾಡೋಣ. 100%. ಆ್ಯಕ್ಚುಲಿ ಥಾರ್ ರಾಕ್ಸ್ ಬಂದು ನಾವು ಹೇಳ್ದಂಗೆ ಇವತ್ತು ಥಾರ್ ರಾಕ್ಸ್ ಬಗ್ಗೆನೇ ಮಾತಾಡೋಣ. ಆ್ಯಕ್ಚುಲಿ ವೆಹಿಕಲ್ 2024 15th ಆಗಸ್ಟಲ್ಲಿ ಲಾಂಚ್ ಆಗಿದ್ದ ವೆಹಿಕಲ್ ಇದೆ. ಆ ಲಾಂಚ್ ಆಗಿದ್ದ ಡೇಟಲ್ಲೇ ಇದು ವೆಹಿಕಲ್ ಎಷ್ಟು ನಮಗೆ ಕಸ್ಟಮರ್ಸ್ಗಾಗ್ಬೋದು, ಪ್ರತಿಯೊಬ್ಬರಿಗೂ ಈ ಟ್ರಾವೆಲರ್, ಆಫ್ ರೋಡರ್ ಎಂಥೂಸಿಯಸ್ಟಿಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಂಥ ವೆಹಿಕಲ್ಲು. ಯಾಕೆಂತಂದರೆ ಯೂತ್ಸ್ ಆಗ್ಬೋದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಾರು ಹೆಂಗಿರಬೇಕು, ಆಫ್ ರೋಡು ಮತ್ತು ಲೈಫ್ ಸ್ಟೈಲ್ನ ಒಂದು ಕ್ರಿಯೇಟಿವ್ ಆಗಿ ನೋಡೋಂಥದ್ದು ಆವತ್ತಿನ ದಿನ ಲಾಂಚ್ ಆಯಿತು. ಇವಾಗ ನೋಡಿ, ನಮ್ಮದು ಥಾರ್ ರಾಕ್ಸ್ ಒಂದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತಂದರೆ, ಈಗ ನೋಡಬೇಕು ಅಂತಂದರೆ ಫ್ರಂಟಿಂದ ಈ ಅಗ್ರೆಸಿವ್ ಲುಕ್ಕು, ಈ ಬ್ಯೂಟಿಫುಲ್ ಡಿಸೈನ್ ಆಗ್ಬೋದು, ಈ ಗ್ರಿಲ್ಸು, ಇದು ಬಿಗ್ಗೆಸ್ಟ್ ಬಂಪರು, ಇದೇನು ಮಾಡುತ್ತೆ ಅಂತಂದರೆ ವೆಹಿಕಲ್ನ ಎಕ್ಸ್ಪ್ಲೋರ್ ಮಾಡುತ್ತೆ, ಸ್ವಲ್ಪ ವೈಡಾಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಮತ್ತು ಇದು ಈ ಟೈಪ್ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ ಇದೆಯಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ಲು. ಇವತ್ತಿನ ಯೂತ್ಸ್ಗಂತೂ ಕೆಲವೊಂದು ನೈಟ್ ಟೈಮಲ್ಲಿ ವೆಹಿಕಲ್ ಬ್ಲಿಂಕ್ ಆಗಿ ಬರ್ತಾ ಇದ್ರೆ ಲೈಟಿಂಗ್ಸು, ಅದ್ರ ಲುಕ್ಸೇ ಬೇರೆ ಕವನ್. ರೈಟ್. ಆ್ಯಂಡ್ ಆ ಗ್ರಿಲ್ಸ್ ಬಗ್ಗೆ ಒಂಚೂರು ಹೇಳ್ಕೊಡ್ಬೋದಾ? ಆ ಗ್ರಿಲ್ಸ್ ಡಿಸೈನ್ಸ್ ಆಗಿರ್ಬೋದು. ಗ್ರಿಲ್ಸ್ ಡಿಸೈನ್ ಇದೆಯಲ್ಲ, ಇವಾಗ ನಾವು ನೋಡಬೇಕಂದ್ರೆ ಈ ಕಾಸ್ಟಲ್ಲಿ 20-25 ಲ್ಯಾಕ್ ಕಾಸ್ಟಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಕಾರ್, ಎಲ್ಲರಿಗೂ ಇಷ್ಟ ಆಗೋಂಥ ವೆಹಿಕಲ್. ಆ್ಯಕ್ಚುಲಿ ಈ ಗ್ರಿಲ್ ಡಿಸೈನ್ ಬಂದು ನಿಮಗೆ ಇದು ಸ್ಲೀಕ್ ಆಗಿದೆ ಮತ್ತು ಕಂಪ್ಲೀಟ್ಲಿ ಅಗ್ರೆಸಿವ್ನೆಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡುತ್ತೆ. ನಾವು ಈಗ ಥಾರ್ ರಾಕ್ಸ್ನಲ್ಲಿ ನಮಗೆ ವೆಹಿಕಲ್ ಒಂದು ಡ್ರೈವ್ ಮಾಡಬೇಕಂತಂದರೆ ಫಸ್ಟ್ ಬೇಕಾಗಿರೋದು ಮತ್ತು ನಮಗೆ ಈ ಅಲಾಯ್ ವೀಲು, ಟಯರ್ ಆಗ್ಬೋದು. ಟಯರ್ ಸೈಜ್ ಬಂದು ನಮಗೆ 19 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ ಇದೆ. ಬಟ್ ನಮ್ಮ ಥಾರ್ ರಾಕ್ಸಲ್ಲಿ ಮೇಯ್ನ್ ಹೈಲೈಟ್ ಆಗೋದೇ ಅಲಾಯ್ ವೀಲ್ಸು, ಆ ಟಯರ್ ಸೈಜು. ಹೌದು, ಖಂಡಿತ. ಈಗ 19 ಇಂಚಸ್ ಮ್ಯಾಕ್ಸಿಮಮ್ ವೀಲ್ ಇದೆಯಲ್ಲ, ವೀಲ್ ಸೈಜು ಇದು ತುಂಬ ಸ್ಟೆಬಿಲಿಟಿನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಆ್ಯಕ್ಚುಲಿ ಇವತ್ತಿನ ದಿನ ಏನು ಗೊತ್ತಾಗುತ್ತೆ, ಮನೆಗೊಂದು ಕಾರು, ಇನ್ನೊಂದು ತಾರ್ ಅಂತ ಇದ್ಬಿಟ್ರಂತೂ ಯೂತ್ಸ್ಗೆ ಮಾತಾಡೋಂಗೆ ಇಲ್ಲ. 100% ಇವಾಗ ಎಲ್ಲ ಮನೆಗಳು ಅದೇ ತಾನೇ ಆಗ್ತಿರೋದು. ಈಗ ಮನೇಲಿ ದೊಡ್ಡವ್ರಾಗ್ಬೋದು, ಹುಡುಗರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದು ಮನೇಲಿರೋ ನಮ್ಮ ಅಮ್ಮನಿಗಂತೂ ತುಂಬ ಇಷ್ಟ. ದೊಡ್ಡ ವೆಹಿಕಲ್ ಥಾರ್ ರಾಕ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು. ಕಬಡ್ಡಿ ಥಾರ್ ರಾಕ್ಸ್ ಇದೆಲ್ಲ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಅಲ್ಲ? ಸರ್, ಬ್ಯಾಡ್ಜಿಂಗ್ ಏನು ಸರ್ ನೋಡ್ತೀರಾ? ಥಾರ್ ರಾಕ್ಸ್ ಗಾಡಿನೇ ನೋಡಿ ಸರ್ ಹೆಂಗಿದೆ ಅಂತ. ತುಂಬ ಅದ್ರ ಬಗ್ಗೆ ಮಾತಾಡೋಕ್ಕಾಗಿಲ್ಲ. ರಾಕ್ಸ್ ಅಂದ್ರೆ ಈ ರಾಕ್ ಸ್ಟಾರ್ ಕಮಲ್. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂತಂದರೆ, ನಮಗೆ ಈಗ ವೆಹಿಕಲ್ನ ನಾವು ಎಗ್ರೆಸ್ ಆಗಬೇಕು ಅಂತಂದರೆ, ನಾವು ಒಳಗಡೆ ಎತ್ತಬೇಕು ಅಂತಂದರೆ ನೋಡಿ, ಇದು ಮ್ಯಾಕ್ಸಿಮಮ್ ನಮಗೆ ಫುಡ್ ಸ್ಟೆಪ್ ಇದೆಯಲ್ಲ, ಫುಡ್ ಸ್ಟೆಪ್ ಅಂತೂ ತುಂಬ ಈ ಗ್ರಾಮೀಣಲ್ಲಿ ಇಟ್ಕೊಂಡು ಹತ್ತೋರಿಗೆ, ಈ ವಯಸ್ಸಾದವ್ರಿಗೆ, ದೊಡ್ಡವ್ರಿಗೆ, ಯೂತ್ಸ್ಗೆ ಎಲ್ಲ ಕೂಡ ಅನುಕೂಲ ಮಾತ್ರ. ಇದು ಹಾಗೆ ಕೂತ್ಕೊಳ್ತಾ ಇದ್ದರೆ ನಿಮಗೆ ಕಮಾಂಡಿಂಗ್ ವ್ಯೂ ಇದೆ. ಆಮೇಲೆ ಬೆಟರ್ ವಿಸಿಬಿಲಿಟಿ, ಗ್ಲಾಸ್ ಎಲ್ಲ ನಿಮಗೆ ವಿಂಡ್ಶೀಲ್ಡ್ ಎಲ್ಲ ಸ್ವಲ್ಪ ವೈಡ್ ಆಗಿ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ತುಂಬ ವಿಸಿಬಿಲಿಟಿ, ಕ್ಲಾರಿಟಿ ಇದೆ. ರೋಡ್ ಕ್ಲಾರಿಟಿ ಮಾತ್ರ ತುಂಬ ಕ್ಲಾರಿಟಿ ಇದೆ. ಕವನ್ ಇದು ಈ ಲೆದರ್ ಅಪ್ ಸ್ಟೇರಿಂಗ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಹೋಗ್ತಿದ್ರೆ ಒಂಥರ ಗನ್ ಹಿಡ್ಕೊಂಡು ಹಂಟ್ ಮಾಡ್ದಂಗೆ ಆಗುತ್ತೆ. ಫೀಲಿಂಗ್ ಡಿಫ್ರೆಂಟ್ ವೈಬ್ಸ್ ಅಲ್ವಾ? ಹೌದೌದು, ಎಕ್ಸಾಕ್ಟ್ಲಿ. ಈ ವೆಹಿಕಲ್ ಇಂಟೀರಿಯರ್ ನೋಡಿ, ಈಗ ನಾವು ಈ ಬ್ರೌನ್ ಕಲರ್ ಇಂಟೀರಿಯರ್ಸು, ಬ್ಲ್ಯಾಕು ಬ್ರೌನು ಮ್ಯಾಚ್ ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ. ಈ ಗಾರ್ನಿಷ್ ಆಗ್ಬೋದು, ಕ್ರೋಮ್ ಗಾರ್ನಿಷು. ಹಾಗೆ ನಾವು ಡ್ರೈವ್ ಮಾಡುವಾಗ ನಿಮಗೆ 4x4 ಆಪ್ಷನ್ ಉಂಟು, ಅದಂತೂ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಈಗ ನಿಮಗೆ 4x4 ಅಡಿಷನ್ ಕೊಟ್ಟಿದ್ದಾನೆ. 2H, 4H, 4L ಡಿಪೆಂಡ್ಸ್ ಆನ್ ಡ್ರೈವಿಂಗಲ್ಲಿ ಇದನ್ನೆಲ್ಲ ಯೂಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದೆ. ಕವನ್, ಈಗ ನಾವು ರಾಕ್ಸಲ್ಲಿ ನೋಡ್ಬೇಕಂತಂದರೆ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದು 12.25 ಇಂಚಸ್ ತುಂಬ ಆ್ಯಕ್ಚುಲಿ ಚೆನ್ನಾಗಿದೆ. ಮತ್ತು ನಿಮಗೆ ಹರ್ಮನ್ ಕಾರ್ಡನ್ ಮ್ಯೂಸಿಕ್ ಎಂಥೂಸಿಯಸ್ಟಿಗೆ ನಿಮಗೆ 9 ಸ್ಪೀಕರ್ಸು ವಿತ್ ಹರ್ಮನ್ ಕಾರ್ಡನ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಸರ್. ಅದ್ರ ಜೊತೆಗೆ ಅವರು ಡಾಲ್ಬಿ ಅಟ್ಮಾಸ್ ಸ್ಪೀಕರ್ಸ್ನು ಕೊಟ್ಟಿದ್ದಾರೆ ಸರ್, ಅದು ಕೂಡ ನೆಕ್ಸ್ಟ್ ಲೆವೆಲ್. ಸರೌಂಡೆಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ಕವನ್, ಇನ್ನೊಂದು ಹೇಳ್ಬೇಕಂತಂದ್ರೆ ಈ ವೆಹಿಕಲ್ಲು ತುಂಬ ಸ್ಪೇಸಿಯಸ್ ಇದೆ, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಕಂಫರ್ಟ್ ಆಗ್ಬೋದು. ಮತ್ತು ಅದೇ ರೀತಿ ಮಕ್ಕಳು ಮನೆಯಲ್ಲಿದ್ದರೆ ನಿಮಗೆ ಸನ್ರೂಫ್ ನೋಡಿ, ಇನ್ನೊಂದ್ಸಲ ಫ್ರೀ ಇದ್ದಾಗ ಬೇಕಾದ್ರೆ ತೋರಿಸೋಣ. ಇದಕ್ಕೆ ಸನ್ರೂಫ್ ಕೂಡ ತುಂಬ ವಿಶಾಲವಾಗಿದೆ. ಅದು ಪ್ಯಾನೋರಾಮಿಕ್ ಕೊಟ್ಟಿದ್ದಾರೆ, ವೈಡೆಸ್ಟ್ ಸನ್ರೂಫ್. ಹೌದೌದು, ಸನ್ರೂಫ್ ಅಂತ ಹೇಳ್ತೀವಿ ನಾವು ಇದನ್ನ.
ಆ್ಯಕ್ಚುಲಿ ನಮ್ಮ ಮಹೀಂದ್ರ ವೆಹಿಕಲಲ್ಲಿ ಇದು ಈ ಎಸ್ ಯು ವಿ ಸೆಗ್ಮೆಂಟಲ್ಲಿ ಸ್ವಲ್ಪ ದೊಡ್ಡದೇ ಇದು ಲಾರ್ಜೆಸ್ಟ್ ಎಸ್ ಯು ವಿ ಸ್ಕೈ ರೂಫ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಪ್ರೇಮ್ ಬ್ರೋ, ಹಾ. ಒಂಚೂರು ರೇರ್ ಸ್ಪೇಸಿಂಗ್ ಒಂಚೂರು ನೋಡೋಣ ನಾವು ಇವಾಗ. ಖಂಡಿತ ನಾನು ಅದನ್ನೇ ನೋಡೋಣ ಅಂತ ಅಂದ್ಕೊಂಡಿದ್ದೆ ಯಾವಾಗಲೇ. ಆ್ಯಕ್ಚುಲಿ ಫಸ್ಟ್ ಅದು ಈ ಗ್ರ್ಯಾಬ್ ಹ್ಯಾಂಡಲ್ಲಿ ಕೊಟ್ಟಿರೋದೇ ಒಂಥರ ಸೆಕ್ಸಿ ಬ್ರೋ ಆ್ಯಕ್ಚುಲಿ. ನಿಜ ಬ್ರೋ, ಏಜ್ ಆಗಿರೋರಿಗೆ ಇಟ್ಕೊಂಡು ಹತ್ಕೊಳ್ಳೋಕೆ ಮೇಲೆ ಎಲ್ಲರಿಗೂ ಯೂಸ್ ಆಗುತ್ತೆ. ಕವನ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ನಾನು ನೋಡಿದ್ದು ಎಸ್ ಯು ವಿ ಸೆಗ್ಮೆಂಟಲ್ಲಿ ಆಗ್ಬೋದು. ಇದು ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಕೂರ್ಬೋದು. 3 ಮೆಂಬರ್ಸು ನೀಟಾಗಿ ಕಂಫರ್ಟಬಲ್ ಕೂತ್ಕೋಬೇಕು. 3 hours ಹೆಡ್ ರೆಸ್ಟು ಇರುತ್ತೆ. ಹೌದು, 6 feet ಇರೋರೆ ನಿಮಗೆ ಆಲ್ಮೋಸ್ಟ್ ಈ ಕಾರ್ನಲ್ಲಿ 5 members ಕಂಫರ್ಟಬಲಿ ಕೂರ್ಬೋದು. ಪ್ರೇಮ್ ಬ್ರೋ, ಹಾಂ ಬನ್ನಿ ಒಂಚೂರು ನಮ್ಮ ಈ ಗಾಡಿದು ಬೂಟ್ ಸ್ಪೇಸ್ ಸ್ವಲ್ಪ ನೋಡೋಣ. ಖಂಡಿತ ಬೂಟ್ ಸ್ಪೇಸೇ ವೆರಿ ಇಂಪಾರ್ಟೆಂಟ್. ತಾರ್ ರಾಕ್ಸ್ ಅಂತಂದರೆ ಕಸ್ಟಮರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬೂಟ್ ಸ್ಪೇಸ್ ಹಿಂಗೆ ಇರೋದೇ ಇಲ್ವಲ್ಲ ಅಂತ. ಬಟ್ ಈ ವೆಹಿಕಲ್ ನೋಡೋಣ 4x4 ಆಗಿರೋದ್ರಿಂದ ನಾವು ಆ ಕೈಂಡ್ ಆಫ್ ಟೈರಲ್ಲಿ ಯೂಸ್ ಮಾಡ್ಬೋದು. ಮತ್ತು ನಾವು ರೇಲ್ ವೀಲ್ ನೋಡ್ತೀನಿ ಅಂತಂದ್ರೆ ಸ್ಪೇರ್ ವೀಲ್ ಕೂಡ ಡೈಮಂಡ್ ಕಟ್ 19 inches ಇದೆ ಆ್ಯಕ್ಚುಲಿ. ಈ ಫೋಕಲ್ ಲೈನ್ಸು ಜೊತೆಗೆ ರಿವರ್ಸ್ ಕ್ಯಾಮ್ರಾನ ಅಲ್ಲೇ ಮೌಂಟ್ ಮಾಡಿದ್ದಾರೆ. ಹೌದೌದು, 360 ಕ್ಯಾಮ್ರಾ ಇನ್ಕ್ಲೂಡಿಂಗ್ ರಿವರ್ಸ್ ಕ್ಯಾಮ್ರಾ. ಹಾಗೆ ನಾವು ಡೋರ್ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ವೈಪರ್ ಇದೆ, ಡೀಪ್ ಫಾಗಲ್ ಲೈನ್ಸು, ಇದೆಲ್ಲ ಫಾಗ್ ಎಲ್ಲ ಕ್ಲಿಯರ್ ಆಗುತ್ತೆ. ಮ್ಯಾಕ್ಸಿಮಮ್ ಬೂಟ್ ಸ್ಪೇಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ ನಿಮಗೆ 344 liters ಬೂಟ್ ಸ್ಪೇಸು. ಇಂಜನ್ ಕಾರ್ಗೋ ತೊಗೊಂಡ್ರೆ ನಮಗೆ 6-7 ಸಿಗುತ್ತೆ ಲೀಟರ್ಸ್. ಹಂಗೆ ನಿಮ್ಗೆ ಇನ್ ಕೇಸ್ ಲಾಂಗ್ ಹೋಗ್ತೀನಿ ಅಂತಂದರೆ ಮಕ್ಕಳು ಮರಿ ಕೂರ್ಸ್ಕೊಂಡು ಆರಾಮ್ಸೆ ಒಳ್ಳೆ ಫೀಲ್ ಮಾಡ್ಬೋದು. ತುಂಬ ಸೂಪರ್. ಇಷ್ಟು ದೊಡ್ಡ ಬೂಟ್ ಸ್ಪೇಸು ಯಾವ ವೆಹಿಕಲ್ಸ್ ನೋಡಿಲ್ಲ. ಮ್ಯಾಕ್ಸಿಮಮ್ ಬೂಟ್ ಸ್ಪೇಸ್ ಇದೆ. ಸಾರಿ ಆ್ಯಕ್ಚುಲಿ ಇಲ್ಲಿ ಹಾಕೋತೀನಿ. ಯಾವುದೇ ರೀತಿ ಈ ಲೈಫ್ ಸ್ಟೈಲ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಕಂಫರ್ಟಬಲ್, ಯೂತ್ಸ್ ಅಂತೂ ಎಂಜಾಯ್ ಮಾಡ್ಬೋದು. ಇನ್ನು ಸಬ್ಬೂಫರ್ ಅವರು ಇಲ್ಲೇ ಮೌಂಟ್ ಮಾಡಿದ್ದಾರೆ. ಹಾಂ ಹೌದು, ಹಾರ್ಮನ್ ಕಾರ್ಡ್ ಅನ್ನೋ ಆ್ಯಕ್ಚುಲಿ ಮ್ಯೂಸಿಕ್ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ. ಈಗ ಪವರ್ ರಾಕ್ಸ್ ಅಂತಂದರೆ ಕೆಲವರಿಗೆ ಬೇಕಾಗುತ್ತೆ. ಎಲ್ಲರಿಗೂ ಇಷ್ಟು ದೊಡ್ಡ ವೆಹಿಕಲ್ ಪವರ್ ಟಾರ್ಕ್ ಹೆಂಗಿದೆ ಅಂತ ಫಸ್ಟ್ ಕೇಳೋದು 100%. ಈಗ ಆಫ್ ರೋಡಿಂಗ್ ವೆಹಿಕಲ್ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ಜನರು ಅದನ್ನೇ ಕೇಳ್ತಾರೆ. ಹೌದು, ನಾವು ಇಂಜಿನ್ ಬಗ್ಗೆ ಸ್ವಲ್ಪ ಮಾತಾಡೋಣ. 100%. ನಾನು ಇಂಜಿನ್ ಪ್ರೇಮ್ ಸರ್, ವೆಹಿಕಲ್ ಗೇಜ್ ಯಾವ ಥರ ಇದೆ? ಬಗ್ಗೆ ಮಾತಾಡೋಂಗಿಲ್ಲ, ಯಾಕೆಂತಂದ್ರೆ ಆಲ್ಮೋಸ್ಟ್ ಅದರ 2 tons ನಿಯರ್ ಇದೆ. ಆ್ಯಂಡ್ ಸೇಫ್ಟಿ ವೈಸು 5 star ಬಂದಿದೆ ವೆಹಿಕಲ್ಲು. ಸೇಫ್ಟಿಯಲ್ಲಿ ನೋಡಿ ಮ್ಯಾಸಿವ್ ಆಗಿರೋದ್ರಿಂದ ನಿಮಗೆ ವೆಹಿಕಲ್ ಬಿಲ್ಡ್ ಕ್ವಾಲಿಟಿ ಸೇಫ್ಟಿ ಬಗ್ಗೆ ನೆಕ್ಸ್ಟ್ ಲೆವೆಲ್ ಮಾತಾಡೋಂಗಿಲ್ಲ. ನಮಗೆ ಇದರಲ್ಲಿ ಪೆಟ್ರೋಲ್ ಇಂಜಿನು ಮತ್ತು ಎಮ್ಸ್ಟರ್ಲಿಂಗ್ ಪೆಟ್ರೋಲ್ ಇಂಜಿನು ಮತ್ತು ಎಮ್ಮಾಕ್ ಬಂದು ಡೀಸೆಲ್ ಇಂಜಿನ್ ಎರಡು ಸಿಗುತ್ತೆ. 2.2 liter. ಇದರಲ್ಲಿ ಏನಂತಂದರೆ ನಿಮಗೆ 172 bhp 370 Nm ಟಾರ್ಕ್ ಇದೆ, ಮ್ಯಾಕ್ಸಿಮಮ್ ಟಾರ್ಕ್ ಈ ಎಸ್ ಯು ವಿ ಸೆಗ್ಮೆಂಟ್. ಸೊ ಅದರಿಂದ ಡೀಸೆಲ್ ಇಂಜಿನ್ ಎಂಜಾಯ್ ಮಾಡೋದಂತೂ ಡ್ರೈವಿಂಗ್ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿದೆ. ಇಂಜಿನ್ ನೋಡಿ ಕವನ್ ಆ್ಯಕ್ಚುಲಿ 172 bhp 370 Nm ಟಾರ್ಕು ಮ್ಯಾಕ್ಸಿಮಮ್ ಅಲ್ಲ. 100%. ಈ ಆಫ್ ರೋಡಿಂಗ್ ವೆಹಿಕಲ್ಗೆ ಬೇಕೇ ಬೇಕು ಅಷ್ಟು ಇಂಜಿನ್ ಪವರು. ಹೌದು, ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಕವನ್. ಈಗ ನಾವು ತಾರಕ್ಸ್ ಬಗ್ಗೆ ಎಷ್ಟೇ ಹೇಳಿದ್ರು ಮುಗಿಯಲ್ಲ ಖಂಡಿತ. ನಾವು ಒಂದಿನ ಇಬ್ಬರು ಫ್ರೀ ಮಾಡ್ಕೊಂಡು ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ. ಡ್ರೈವ್ ಮಾಡ್ತಾನೆ ನಾವು ಕಂಪ್ಲೀಟ್ ಒಂದು ಪರ್ಫಾರ್ಮೆನ್ಸ್ ಡ್ರೈವ್, ಆಫ್ ರೋಡಿಂಗ್ ಡ್ರೈವ್ ನೋಡ್ಕೊಂಡು ನಾವು ಖಂಡಿತ ಡ್ರೈವಿಂಗಲ್ಲೇ ನಾವು ಒಂದು ಎಕ್ಸ್ಪ್ಲೋರ್ ಮಾಡೋಣ, ಕಂಪ್ಲೀಟ್ ಡೀಟೇಲ್ಸ್ ಮಾಡೋಣ. ಏನಂತೀರಾ? ಡನ್. ಖಂಡಿತ ಮಾಡೋಣ ಇನ್ನೊಂದಿನ. ಹಾಂ, ಓಕೆ ಕವನ್, ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಬಾಯ್. ಥ್ಯಾಂಕ್ ಯು.